ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಜೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿತ್ರನಟ ದೊಡ್ಡಣ್ಣ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಚಿತ್ರರಂಗಕ್ಕೆ ಸಾಕಷ್ಟು ಅನುಕೂಲ ಮಾಡಿಕೊಡ್ತಕ್ಕಂಥ ವಾತಾವರಣವನ್ನು ಕ್ರಿಯೇಟ್ ಮಾಡಿರ್ತಕ್ಕಂಥ ಈ ಒಂದು ಬಜೆಟ್ ಅಂತ ಹೇಳಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ದಾಖಲೆಯ ಬಜೆಟ್ ಇದೀಗ ಮಂಡನೆಯಾಗಿದೆ. ಸಿದ್ದರಾಮಯ್ಯ ಬಜೆಟ್ಗೆ ಚಲನಚಿತ್ರರಂಗದಿಂದಲೂ ಕೂಡ ಮೆಚ್ಚುಗೆ ವ್ಯಕ್ತವಾಗಿರುವಂತಹದ್ದು. ಚಿತ್ರನಟ ದೊಡ್ಡಣ್ಣ ಅವರಿಂದ ಬಜೆಟ್ ಕುರಿತು ಒಂದಿಷ್ಟು ಮೆಚ್ಚುಗೆ ಕೂಡ ವ್ಯಕ್ತವಾಗಿದೆ. ಸಿದ್ದರಾಮಯ್ಯ ಮಂಡಿಸುವಂತಹ ಬಜೆಟ್ ಯಾವಾಗಲೂ ಕೂಡ ಅತ್ಯುತ್ತಮವಾಗಿರ್ತಕ್ಕಂಥ ಬಜೆಟ್ ಎಂಬಂತಹ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಈ ಬಾರಿಯ ಬಜೆಟ್ನಲ್ಲಿ ಚಲನಚಿತ್ರರಂಗಕ್ಕೂ ಕೂಡ ವಿಶೇಷ ಒತ್ತನ್ನು ನೀಡಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರು. ಬಜೆಟ್ನಲ್ಲಿ ಸಿನಿ ಮಿತ್ರ ಆನ್ಲೈನ್ ಡಿಜಿಟಲ್ ವ್ಯವಸ್ಥೆಯನ್ನು ಜಾರಿಗೆ ಒಂದು ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಬಜೆಟ್ನಲ್ಲಿ ಸಿನಿ ಮಿತ್ರ ಜಾರಿಗೆ ದೊಡ್ಡಣ್ಣ ಅವರಿಂದ ಮೆಚ್ಚುಗೆ ಕೂಡ ವ್ಯಕ್ತವಾಗಿದೆ. ಮೈಸೂರಿನಲ್ಲಿ ಫಿಲ್ಮ್ ಸಿಟಿ ಮಾಡಲಿಕ್ಕೆ ಕೂಡ ಸ್ಥಾಪನೆ ಮಾಡಲಿಕ್ಕೆ ಬಜೆಟ್ನಲ್ಲಿ 500 ಕೋಟಿಯನ್ನು ಮೀಸಲಿಡಲಾಗಿದೆ. ಮೈಸೂರಿನಲ್ಲಿ ಫಿಲ್ಮ್ ಸಿಟಿ ಸ್ಥಾಪನೆಗೆ ದೊಡ್ಡಣ್ಣ ಭಾರಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಕನ್ನಡ ಚಿತ್ರರಂಗದ ಮೇರು ನಟರಲ್ಲಿ ಒಬ್ಬರಾಗಿರ್ತಕ್ಕಂಥ ನಟ ದೊಡ್ಡಣ್ಣ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಜೆಟ್ ಬಗ್ಗೆ ಮಾತನಾಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದಾಖಲೆಯ ಬಜೆಟ್ ಮಂಡನೆ ಮಾಡಿದ್ದಾರೆ. ನಮಗೂ ಚಲನಚಿತ್ರರಂಗಕ್ಕೂ ಕೂಡ ವಿಶೇಷವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಸಿದ್ದರಾಮಯ್ಯ ಮಂಡಿಸಿರ್ತಕ್ಕಂಥ ಬಜೆಟ್ ಯಾವಾಗಲೂ ಕೂಡ ಅತ್ಯುತ್ತಮವಾಗಿರ್ತಕ್ಕಂಥ ಬಜೆಟ್ ಆಗಿರುತ್ತೆ. ಈ ಬಾರಿಯ ಬಜೆಟ್ನಲ್ಲಿ ಚಲನಚಿತ್ರರಂಗಕ್ಕೂ ಕೂಡ ವಿಶೇಷ ಒತ್ತನ್ನು ನೀಡಲಾಗಿದೆ. ಬಜೆಟ್ನಲ್ಲಿ ಸಿನಿ ಮಿತ್ರ ಆನ್ಲೈನ್ ಡಿಜಿಟಲ್ ವ್ಯವಸ್ಥೆ ಜಾರಿಗೆ ಕ್ರಮವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಬಜೆಟ್ನಲ್ಲಿ ಸಿನಿ ಮಿತ್ರ ಜಾರಿಗೆ ದೊಡ್ಡಣ್ಣ ಅವರಿಂದ ಭಾರಿ ಮೆಚ್ಚುಗೆ ಕೂಡ ವ್ಯಕ್ತವಾಗಿದೆ. ಮೈಸೂರಿನಲ್ಲಿ ಫಿಲ್ಮ್ ಸಿಟಿ ಸ್ಥಾಪನೆ ಮಾಡಲಿಕ್ಕೆ ಬಜೆಟ್ನಲ್ಲಿ 500 ಕೋಟಿಯನ್ನು ಮೀಸಲಿಡಲಾಗಿದೆ. ಮೈಸೂರಿನಲ್ಲಿ ಫಿಲ್ಮ್ ಸಿಟಿ ಸ್ಥಾಪನೆಗೆ ದೊಡ್ಡಣ್ಣ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಬಜೆಟ್ ಬಂದಿದೆ, ಸಿದ್ದರಾಮಯ್ಯ ಮಂಡಿಸಿದ್ದಾರೆ. ಸತತವಾಗಿ 10 ವರ್ಷಕ್ಕೂ ಮೇಲ್ಪಟ್ಟು ಮಂಡಿಸಿರುವಂಥ ಯಾರಾದ್ರೂ ಒಬ್ಬರು ಸಚಿವರಿದ್ದರೆ ಅದು ಸಿದ್ದರಾಮಯ್ಯನವರು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದರ ಬಗ್ಗೆ ಇನ್ನೂ ನಾನು ನೋಡಿಲ್ಲ. ನಿನ್ನೆ ಒತ್ತಡದ ಕೆಲಸ ಇತ್ತು, ಅದು ಗೊತ್ತಾದ ಮೇಲೆ. ಯಾಕೆಂದರೆ ಯಾರೇ ಬಂದರೂ ಸಹಿತ ಚಿತ್ರರಂಗಕ್ಕೆ ಮೋಸ ಮಾಡಲ್ಲ ಅನ್ನೋ ನಂಬಿಕೆ, ಭರವಸೆ ನಮಗಿದೆ. ನಮ್ಗೆ ಒಳ್ಳೆಯದಾಗುತ್ತೆ. ಮೈಸೂರಿನಲ್ಲಿ ಫಿಲಮ್ ಸಿಟಿನ ಆರಂಭ ಮಾಡಬೇಕು ಅಂತ. ಹೌದು, ಫಿಲಮ್ ಸಿಟಿ ಆರಂಭ ಮಾಡ್ತಾಯಿದ್ದಾರೆ. ಯಾಕೆಂದರೆ ಇನ್ನೂ ಜಾಸ್ತಿ ಬೇಕು. ಯಾಕೆ ಅಂತಂತಂದರೆ ಅತ್ಯಂತ ಪ್ರಬಲವಾದ ಮಾಧ್ಯಮ ಯಾವುದಾದ್ರೂ ಇದ್ದರೆ ಅದು ಸಿನಿಮಾ. ಒಂದು ಕಾಲದಲ್ಲಿ ಮಿಚ್ಚಲ್ ಕ್ಯಾಮ್ರಾ ಇತ್ತು, ಆಮೇಲೆ ಹ್ಯಾರಿ 3 ಬಂತು, ಹ್ಯಾರಿ 4 ಆಯಿತು, ಈಗ ಡಿಜಿಟಲ್ ಆಗಿದೆ. ಇನ್ನೂ ಏನೇನು ಅಡ್ವಾನ್ಸ್ ಬರುತ್ತೋ ಗೊತ್ತಿಲ್ಲ. ಯಾಕೆಂತಂದರೆ ಟೆಕ್ನಾಲಜಿ ಅಷ್ಟು ಇಂಪ್ರೂವ್ ಆಗ್ತಾಯಿದೆ. ಹಾಗಾಗಿ ನಾವು ಅಷ್ಟೇ ಇದರ ಜೊತೆ ಹೊಂದ್ಕೊಂಡು ಹೋಗಬೇಕು, ಇದನ್ನು ಜಗತ್ತಿಗೆ ತೋರಿಸ್ಬೇಕು. ಇತ್ತೀಚೆಗೆ ನಿಮಗೆ ಗೊತ್ತಿರ್ಬೋದು, ಮೊಬೈಲಲ್ಲಿ ಪಿಕ್ಚರ್ ತೆಗೆದು 17 ಸ್ಕ್ರೀನಲ್ಲಿ ಹಾಕ್ತಾಯಿದ್ದಾರೆ. ಆ ಮಟ್ಟಿಗೆ ಬೆಳೆದಿದೆ ಟೆಕ್ನಾಲಜಿ. ಹಾಗಾಗಿ ಡಿಜಿಟಲಲ್ಲಿ ನಾವು ಬದಲಾಗಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟ. ಸಿನಿ ಮಿತ್ರ ಅಂತೇಳಿ ಡಿಜಿಟಲ್ ವ್ಯವಸ್ಥೆನ ಜಾರಿ ಮಾಡೋಕ್ಕೆ ಈ ಬಾರಿ ಬಜೆಟಲ್ಲಿ ಘೋಷಣೆ ಮಾಡಿದೆ ಸರ್. ಹೌದಾ? ತುಂಬ ಸಂತೋಷದ ವಿಷಯ. ನನಗೆ ಇನ್ನೊಂದೇನು ಅಂತಂತಂದರೆ, ಸಿದ್ದರಾಮಣ್ಣ ಇದ್ದಾಗಲೇ ಸಹಿತ ಅದಕ್ಕೆ ಅಡಿಪಾಯ ಹಾಕಬೇಕು. ಆದಷ್ಟು ಬೇಗ ಆ ಕೆಲಸ ಪ್ರಾರಂಭ ಆಗಬೇಕು ಅನ್ನೋದೇ ನನ್ನ ಒತ್ತಾಯ, ನನ್ನ ಕಳಕಳಿ ಮನವಿ.